ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು 17/11/2024 ನಡೆದಿರ್ತಕ್ಕಂಥ PDO ಪರೀಕ್ಷೆಯ ಸಂವಹನ ಪರೀಕ್ಷೆಯ ಕೀ ಆನ್ಸರ್ಸ್ಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಪ್ರಶ್ನೆ ಇತ್ತು, ಸುಗ್ಗಿ ಒಳುಂಡೊಂದು ಕಾರೋಳು ಕಾಯುವ ನುಕ್ಕುಮ್ ಅಂತ ಇದೆ. ಸೊ ಹೊಸಗನ್ನಡಕ್ಕೆ ಪರಿವರ್ತಿಸಿದಾಗ ಸುಗ್ಗಿಯಲ್ಲಿ ಉಂಡುದನ್ನು ಮಳೆಗಾಲದಲ್ಲಿ ಕಾರುತ್ತಾನೆ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಎರಡನೇ ಪ್ರಶ್ನೆ ಇತ್ತು, ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ, ಅದು ಮುಡ್ನಾಕೋಡು ಚಿನ್ನಸ್ವಾಮಿಯವರ ಒಂದು ಕೃತಿ, ಅದು ಕೂಡ ನಿಮಗೆ ಗೊತ್ತದ. ಇವನು ಅಂತಕ್ಕಂಥದ್ದು ಇದು ಸರ್ವನಾಮಕ್ಕೆ ಉದಾಹರಣೆ ಆಗ್ತದೆ. ಇನ್ನು ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4 ಇದೆ. ಎಸ್, ಅಶ್ರು ಪದದ ಅರ್ಥ ವೆರಿ ಸಿಂಪಲ್, ಅದು ಕಣ್ಣೀರು ಅಂತಕ್ಕಂಥದ್ದು ಬರ್ತದೆ. ಗೆರೆ ಎಳೆದ ಪದದ ನ್ಯೂನ್ಯತೆ ಅಂತ ಇದೆ. ಸೊ ಬಟ್ ದ ರೈಟ್ ಆನ್ಸರ್ ಈಸ್ ನ್ಯೂನತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಭೂತಕಾಲ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ದ ಅಂತಕ್ಕಂಥದ್ದು ಭೂತಕಾಲ ಪ್ರತ್ಯಯ ಬರ್ತದೆ. 7ನೇ ಪ್ರಶ್ನೆ, ಕವಿ ಕೃತಿಗಳನ್ನು ಹೆಸರಿಸಬೇಕು. ತುಂಬ ಈಸಿಯಾಗಿರ್ತಕ್ಕಂಥದ್ದಿತ್ತು. ಎಸ್, ಕುವೆಂಪು ಶ್ರೀರಾಮಾಯಣ ದರ್ಶನ ಬರ್ತದೆ. ವಿಕ್ರು ಗೋಕಾಕ್ ಭಾರತ ಸಿಂಧು ರಶ್ಮಿ ಬರ್ತದೆ. ದೇವನೂರು ಮಹಾದೇವ ಎದೆಗೆ ಬಿದ್ದ ಅಕ್ಷರ ಬರ್ತದೆ. ಅನ್ನಕ್ರು ಅವ್ರದ್ದು ಯಾವ್ದು ಬರ್ತದಪ್ಪ ಅಂತಂದ್ರೆ ಎಸ್, ಸಂಧ್ಯಾರಾಗ ಅಂತಕ್ಕಂಥದ್ದು ಬರ್ತದೆ. ಇನ್ನು ಗೆರೆ ಎಳೆದ ಪದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ ಕೇಳಿದರೆ ಸರ್ಕ್ಯುಲರ್ ಅಂತ ಕೇಳಿದರೆ. ಸೊ ಸರ್ಕ್ಯುಲರ್ ಅಂದರೆ ಸುತ್ತೋಲೆ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಮೋಸಗಾರದ ಇದು ಏನು ಅಂತ ಕೇಳಿದರೆ ಅದು ತದ್ದಿದಂಥ ಭಾವನಾಮ ಆಗ್ತದೆ. ಇದು ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ವಾಪಿ ಪದದ ತದ್ಭವ ರೂಪ ಕೇಳಿದರು. ಸೊ ವಾಪಿ ಪದದ ತದ್ಭವ ರೂಪ ಭಾವಿ ಅಂತ ಬರ್ತದೆ. ಆತ್ಮಾರ್ಥಕ ಸರ್ವನಾಮಗಳು ತಾನು ಮತ್ತು ತಾವು, ವೆರಿ ಈಸಿಯಾಗಿರ್ತಕ್ಕಂಥ ಕ್ವಶನ್ ಇತ್ತು. ಪ್ರಸೂನ ಎಂಬ ಪದ ಅರ್ಥ ಕೊಡುವ ಇನ್ನೊಂದು ಪದವನ್ನು ಗುರುತಿಸಿ ಅಂತ ಕೇಳಿದರೆ ಪ್ರಸೂನ ಅಂತಂದರೆ ಹೂವು ಅಂತ ಅರ್ಥ. ಕಾಗುಣಿತದಲ್ಲಿ ಸರಿಯಾಗಿರುವ ಪದ ಕೇಳಿದರು. ಏನಾಗ್ತದಪ್ಪ ಅಂದ್ರೆ ಉಚ್ಚೈಶ್ರವಸ್ಸು ಅಂತಕ್ಕಂಥದ್ದು ಆಗ್ತದೆ. ಇನ್ನು ಗೆರೆ ಎಳೆದ ಪದದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪ ಕೇಳಿದರೆ ಸಿಲೆಬಸ್ ಅಂತ ಕೇಳಿದರೆ ಪಠ್ಯಕ್ರಮ ಅಂತಕ್ಕಂಥದ್ದು ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಘಟಿಕೋತ್ಸವ ಅಂತ ಕೇಳಿದ್ದಾರೆ. ಸೊ ಘಟಿಕೋತ್ಸವ ಅಂದರೆ ಪದವಿ ಪ್ರಧಾನ ಕಾರ್ಯಕ್ರಮ ಅನ್ನೋದು ವೆರಿ ಸಿಂಪಲ್. ಪ್ರತ್ಯುತ್ತರ ಯಾವ ಸಂಧಿ ಕೇಳಿದ್ದಾರೆ. ಸೊ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ, ಇದು ಎನ್ ಸಂಧಿಗೆ ಉದಾಹರಣೆ ಆಗ್ತದೆ. ಕನ್ನಡದ ಮೊದಲ ಶಾಸನದ ರಾಜಮನೆತನ ಕೇಳಿದ್ರು. ಹಲ್ಮಿಡಿ ಶಾಸನ ಕದಂಬರ ರಾಜಮನೆತನಕ್ಕೆ ಬರ್ತದೆ. ಇನ್ನು ಪ್ರಶ್ನೆ 18, ಹರಿಯುವ ನೀರಿಗೆ ಡ್ಯಾಶ್ನ ಅಪ್ಪನೆ ಅಂತ ಕೇಳಿದ್ದಾರೆ. ದೊನ್ನೆ ನಾಯಕನ ಅಪ್ಪನೆ ಅನ್ನೋದು ಗಾದೆ ಮಾತು. ಇನ್ನು ಅಂಗಿ ತೆಗಿ ಬಾವಿಯಲ್ಲಿ ಇಳಿ ಅಂತ ಕೇಳಿದ್ದಾರೆ. ಸೊ ಬಾಳೆಹಣ್ಣು ಅಂತಕ್ಕಂಥದ್ದು ಒಗಟಿನ ಅರ್ಥ. ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯ ಕೇಳಿದ್ರು. ಅನ್ಯ ಜೀವನವಿಲ್ಲ ಕನ್ನಡವನ್ನುಳಿದೆನಗೆ, ಪೆತ್ತನ್ನ ತಾಯಿ ಕನ್ನಡವೇ ಎನ್ನುಸಿರು. ಆನ್ಸರ್ MLN ಅಂತಕ್ಕಂಥದ್ದು ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಕುಕ್ಯು ಕ್ಯೂ ಎಂದು ಕೋಳಿ ಕೂಗಿದಾವಾಗಳ್, ಇದು ಯಾವ ಸ್ವರ ಅಂತ ಕೇಳಿದ್ದಾರೆ. ಸೊ ಕು ಅಂತಕ್ಕಂಥದ್ದು ಪ್ಲುತಸ್ವರ ಅಂತಕ್ಕಂಥದ್ದು ಬರ್ತದೆ. ಚನ್ನವೀರ ಕಣವಿ ಅವರು ಸಾನೆಟ್ ಅಂತ ಕವಿ ಪ್ರಸಿದ್ಧರಾಗಿದ್ದಾರೆ. ಸಾನೆಟ್ ಅಂದರೆ ಸುನೀತ ಅಂತಕ್ಕಂಥದ್ದು ಉತ್ತರ. ಅರಣ ಕೇಳಿದ್ದಾರೆ. ಅರಣ ಅಂದರೆ ನೀರು ಅಂತಕ್ಕಂಥದ್ದು ಇದರ ಅರ್ಥ ಬರ್ತದೆ. ಯಾಮಿನಿ, ಸೊ ಯಾಮಿನಿ ಪದದ ಅರ್ಥ ರಾತ್ರಿ. ಆದ್ಯ ವಚನಕಾರರೇ ದೇವರ ದಾಸಿಮಯ್ಯ. ರುಜು ಪದದ ವಿರುದ್ಧಾರ್ಥಕ ಪದ ವಕ್ರ ಅಂತಕ್ಕಂಥದ್ದು ಬರ್ತದೆ. ಇನ್ನು 27ನೇ ಪ್ರಶ್ನೆಗೆ ಹೋಗೋಣ. ಸೊ ಕೇಳಿದ್ದಾರೆ ಆಚಾರ ವಿಚಾರ ಅನ್ನೋದು ಏನಂತ ಕೇಳಿದ್ದಾರೆ. ಅದು ಜೋಡು ನುಡಿ ಬರ್ತದೆ. ಭಾಮಹ ವಿರಚಿತ ಶಾಸ್ತ್ರಗ್ರಂಥ ಕೇಳಿದರು. ಕಾವ್ಯಾಲಂಕಾರ ಸೂತ್ರ ವೃತ್ತಿ. ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳನ್ನು ಬಳಸಿಕೊಂಡು ರಚನೆಯಾಗಿರೋ ವಿಶಿಷ್ಟ ಕಾವ್ಯಕೃತಿ ಕಬ್ಬಿಗರ ಕಾವ ಅಂತಕ್ಕಂಥದ್ದು. ಇರ್ದಿಗೆ +1 ಇದು ಯಾವ ರೀತಿಯ ಸಮಾಸ ಕೇಳಿದ್ದಾರೆ. ಉತ್ತರವನ್ನು ಕಮೆಂಟಲ್ಲಿ ಕೊಡಿ. ಪಲ್ಲವ ಶಬ್ದವನ್ನು ಈ ಅರ್ಥದಿಂದ ಗ್ರಹಿಸಬಹುದು ಅಂತ ಕೇಳಿದ್ದಾರೆ. ಸೊ ಪಲ್ಲವದ್ದನ್ನು ಕೂಡ ಚಿಗುರು ಬರ್ಬೋದು. ಮಿಲಿಂದ ಎಂದರೆ ಕೇಳಿದ್ದಾರೆ. ನೊಣ ಅಂತ ಇದರ ಅರ್ಥ ಬರ್ತದೆ. ಇನ್ನು ಈ ಕಡೆ ಇರ್ತಕ್ಕಂಥದ್ದು ಶರಷಟ್ಪದಿಯ ಲಯ ಕೇಳಿದರು. 4 ಮಾತ್ರೆ. ತ್ರಿಪದಿಯ ಯಾವ ಸ್ಥಾನಗಳಲ್ಲಿ ಬ್ರಹ್ಮಗಣ ಇರ್ತದೆ. 6 ಮತ್ತು 10. ಸೊ ಲಾಸ್ಟ್ ಇತ್ತು ಸತತ ನಸರರ ಮತ್ತು ಒಂದು ಗುರು ಘನ ವಿನ್ಯಾಸದ ಛಂದೋಬಂಧ ಕೇಳಿದ್ದಾರೆ. ಮಹಾಸ್ರಗ್ಧರ ವೃತ್ತ ಅಂತ ಬರ್ತದೆ. ಇಷ್ಟಿತ್ತು ಕೀ ಆನ್ಸರ್ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.